ಬಹಳ ವರ್ಷಗಳ ಹಿಂದೆ ರತ್ನಗಿರಿ ಎಂಬ ರಾಜ್ಯವಿತ್ತು. ಆ ರಾಜ್ಯವನ್ನು ರಾಜ ಧರ್ಮವರ್ಮ ಆಳುತ್ತಿದ್ದ. ಅವನ ಆಡಳಿತದಲ್ಲಿ ಕಳ್ಳತನ, ಅನ್ಯಾಯ, ಲಂಚ ಎಂಬ ಪದಗಳೇ ಜನರಿಗೆ ಅಪರಿಚಿತವಾಗಿದ್ದವು. ಆದರೆ ರಾಜನಿಗೆ ಒಂದು ದೊಡ್ಡ ಚಿಂತೆ ಇತ್ತು. ಅವನಿಗೆ ಮಕ್ಕಳಿರಲಿಲ್ಲ. ನನ್ನ ನಂತರ ಈ ರಾಜ್ಯವನ್ನು ಯಾರು ಆಳಬೇಕು ಎಂಬ ಪ್ರಶ್ನೆ ಅವನನ್ನು ಹಗಲು ರಾತ್ರಿ ಕಾಡುತ್ತಿತ್ತು. ಒಂದು ದಿನ ರಾಜನು ರಾಜ್ಯದೆಲ್ಲೆಡೆ ಒಂದು ಘೋಷಣೆ ಮಾಡಿಸಿದ. ರಾಜನಾಗಲು ಆಸೆ ಇರುವವರೆಲ್ಲ ಅರಮನೆಗೆ ಬರಲಿ, ಅವರಿಗೆ ಒಂದು ಪರೀಕ್ಷೆ ಇರುತ್ತದೆ. ನೂರಾರು ಯುವಕರು ಬಂದರು. ರಾಜನು ಪ್ರತಿಯೊಬ್ಬರಿಗೂ ಒಂದೊಂದು ಬೀಜ ನೀಡಿ ಹೇಳಿದನು, 1 ವರ್ಷದ ನಂತರ ಈ ಬೀಜದಿಂದ ಬೆಳೆದ ಗಿಡವನ್ನು ತಂದು ತೋರಿಸಿ. ಅತ್ಯುತ್ತಮ ಗಿಡ ಬೆಳೆಸಿದವನೇ ಮುಂದಿನ ರಾಜ. ಎಲ್ಲರೂ ಸಂತೋಷದಿಂದ ಹೋದರು. 1 ವರ್ಷ ಕಳೆಯಿತು. ಅರಮನೆಯ ಮುಂದೆ ಬಣ್ಣ ಬಣ್ಣದ ಹೂಗಿಡಗಳು, ಫಲಭರಿತ ಮರಗಳು, ಅಪರೂಪದ ಸಸಿಗಳು ಸಾಲು ಸಾಲಾಗಿ ನಿಂತಿದ್ದವು. ಆದರೆ ಒಬ್ಬ ಯುವಕ ಮಾತ್ರ ಖಾಲಿ ಮಡಕೆಯನ್ನು ಹಿಡಿದು ನಿಂತಿದ್ದ. ಅವನ ಹೆಸರು ಅನಿರುದ್ಧ. ರಾಜನು ಕೇಳಿದ, ನಿನ್ನ ಮಡಕೆಯಲ್ಲಿ ಗಿಡವೇ ಇಲ್ಲವಲ್ಲ? ಅನಿರುದ್ಧ ತಲೆ ತಗ್ಗಿಸಿ ಹೇಳಿದ, ಮಹಾರಾಜ, ನಾನು ಪ್ರತಿದಿನ ನೀರು ಹಾಕಿದೆ, ಗೊಬ್ಬರವೂ ಹಾಕಿದೆ, ಆದರೆ ಈ ಬೀಜ ಮೊಳಕೆಯೇ ಒಡೆಯಲಿಲ್ಲ. ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ. ಆದ್ದರಿಂದ ಖಾಲಿ ಮಡಕೆಯನ್ನೇ ತಂದಿದ್ದೇನೆ. ಸಭೆಯಲ್ಲಿದ್ದವರು ಅವನನ್ನು ನೋಡಿ ನಗಲು ಆರಂಭಿಸಿದರು. ಆಗ ರಾಜನು ಸಿಂಹಾಸನದಿಂದ ಎದ್ದು ಅನಿರುದ್ಧನ ಬಳಿಗೆ ಬಂದ. ಅವನ ಕೈ ಹಿಡಿದು ಹೇಳಿದ, ಇಂದಿನಿಂದ ನೀನೇ ಈ ರಾಜ್ಯದ ರಾಜ. ಇಡೀ ಸಭೆ ಬೆಚ್ಚಿ ಬಿದ್ದಿತು. ರಾಜನು ನಿಧಾನವಾಗಿ ಹೇಳಿದ, 1 ವರ್ಷದ ಹಿಂದೆ ನಾನು ಕೊಟ್ಟಿದ್ದ ಬೀಜಗಳೆಲ್ಲ ಬೇಯಿಸಿದ ಬೀಜಗಳು. ಅವು ಎಂದಿಗೂ ಮೊಳಕೆಯೊಡೆಯುವುದಿಲ್ಲ. ನಿಮ್ಮಲ್ಲಿ ಉಳಿದವರೆಲ್ಲ ಬೇರೆ ಬೀಜ ನೆಟ್ಟು ಸುಳ್ಳು ಹೇಳಿದರು. ಈ ಯುವಕ ಮಾತ್ರ ಸತ್ಯವನ್ನೇ ತಂದಿದ್ದಾನೆ. ರಾಜ್ಯಕ್ಕೆ ಬುದ್ಧಿವಂತನಿಗಿಂತ ಮೊದಲು ಪ್ರಾಮಾಣಿಕ ರಾಜ ಬೇಕು. ಆ ದಿನ ರಾಜ ಧರ್ಮವರ್ಮ ತನ್ನ ಕಿರೀಟವನ್ನು ಅನಿರುದ್ಧನ ತಲೆಯ ಮೇಲೆ ಇಟ್ಟನು. ಇದರ ನೀತಿ ಏನೆಂದರೆ, ಸಿಂಹಾಸನವನ್ನು ಸುಳ್ಳು ಗೆಲ್ಲುವುದಿಲ್ಲ, ಸತ್ಯವೇ ಗೆಲ್ಲುತ್ತದೆ.